ಹಾಗಾದ್ರೆ ಉಮರ್ ನಬಿ ಸೂಸೈಡ್ ಬಾಂಬರ್ ಆಗಿದ್ನ? ತನಿಖೆಯಿಂದ ಗೊತ್ತಾಗಬೇಕು. ಸೂಸೈಡ್ ಬಾಂಬರ್ ಆಗಿ ಸ್ಫೋಟವನ್ನ ನಡೆಸಿದ್ದ ಉಮರ್ ನಬಿ ಅನ್ನುವ ಅನುಮಾನಗಳು ಈಗ ಈ ಕ್ಷಣಕ್ಕೆ ಹುಟ್ಟುಕೊಳ್ತಾ ಇದೆ. ಕೆಂಪುಕೋಟೆ ಸ್ಫೋಟಿಸಲು ಸಂಚನ್ನ ರೂಪಿಸಿಕೊಂಡಿದ್ದ ಉಮರ್, ಕಾರಿನಲ್ಲಿ ಸಿಕ್ಕ ಮೃತದೇಹ ಉಮರ್ ನಬಿಯದ್ದೇ. ಉಮರ್ ನಬಿ ತಾಯಿ ಮತ್ತು ಸಹೋದರನ ಡಿಎನ್ಎಲ್ಲಿ ಮ್ಯಾಚ್ ಮಾಡಿದಾಗ ಶೇಕಡ 100% ಮ್ಯಾಚ್ ಆಗಿದೆ. ಅಂದ್ರೆ ಇಲ್ಲಿಗೆ ಕನ್ಫರ್ಮ್ ಈ ಭಯೋತ್ಪಾದಕರ ಕೃತ್ಯ ಇದೆಯಲ್ಲ, ಇದು ಕನ್ಫರ್ಮ್. ರಂಜಿತ್, ಸೂಸೈಡ್ ಬಾಂಬರ್ ಆದ್ನ ಹಾಗಾದ್ರೆ ಡಾಕ್ಟರ್ ಉಮರ್? ನಗೇಂದ್ರ ಬಾಬು, ನೀವು ಹೇಳಿದಾಗೆ ಆತ ಆತ್ಮಾಹುತಿ ದಾಳಿಕೋರ ಆಗಿದ್ದಾನ ಅನ್ನೋದರ ಬಗ್ಗೆ ಅನುಮಾನ ಮೂಡೋದಕ್ಕೆ ಕಾರಣ ನಿನ್ನೆ ಶಾಹಿದಾ ಶಹೀನ್ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಆಕೆ ತಪ್ಪೊಪ್ಪಿಕೊಳ್ತಾಳೆ ಅಧಿಕಾರಿಗಳ ಮುಂದೆ. ಆಕೆ ಹೇಳಿದಂತ ಮಾಹಿತಿ ಏನು ಅಂತ ಕೇಳಿದ್ರೆ, ದೇಶದ ಎಲ್ಲೇ ಸ್ಫೋಟದ ವಿಚಾರವಾಗಿ ನಾವು ಮಾತಾಡ್ತಾ ಇದ್ರು ಕೂಡ ಈ ಉಮರ್ ನಬಿ ಭಾವೋದ್ರಿಕ್ತನಾಗ್ತಿದ್ದ ಅನ್ನೋ ಮಾತನ್ನ ಶಾಹಿದಾ ಹೇಳ್ತಾಳೆ. ಈ ಮುಜಾಮಿಲ್ ಮನೆ ಇತ್ತಲ್ಲ, ಅದು ಫತೇಪುರ್ನಲ್ಲಿ ಏನು ಮುಜಾಮಿರ್ ಮನೆ ಇತ್ತು. ಆ ಮನೆಯಲ್ಲಿ ಇವರೆಲ್ಲರೂ ಕೂಡ ಜೊತೆಗೆ ಸೇರ್ತಾ ಇದ್ರು. ಜೊತೆಗೆ ಸೇರಿ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ರು. ಅವರು ಈ ಸ್ಫೋಟದ ಬಗ್ಗೆ ಕೋಡ್ ವರ್ಡ್ ಗಳನ್ನ ಬಳಸ್ತಾ ಇದ್ರು. ಈ ಸಮಯದಲ್ಲಿ ಆತ ಸ್ಫೋಟ ಅಂತ ಹೇಳಿ ಬಂದಾಗ ಆತ ಭಾವೋದ್ರಿಕ್ತನಾಗ್ತಿದ್ದ. ಅತಿ ಹೆಚ್ಚು ಆತ ಧರ್ಮದ ಬಗ್ಗೆ ಅಥವಾ ನಾನೇನಾದ್ರೂ ಈ ಧರ್ಮದ ವಿಚಾರವಾಗಿ ಅಥವಾ ಈ ವಿಚಾರವಾಗಿ ಸಾಯೋದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅನ್ನೋದನ್ನ ಹಲವಾರು ಬಾರಿ ಆತ ಚರ್ಚೆ ಮಾಡಿದ್ದ ಅನ್ನೋದನ್ನ ನಿನ್ನೆ ಶಾಹಿದಾ ಹೇಳಿದ್ಲು. ಇಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆತನ ಉದ್ದೇಶ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಿ ಅತಿ ಹೆಚ್ಚು ಪ್ರಾಣ ಹಾನಿ ಆಗುವ ರೀತಿಯಲ್ಲಿ ಮಾಡಿ ತಾನು ಕೂಡ ಜನ್ನತ್ಗೆ ಹೋಗ್ತೀನಿ ಅನ್ನುವಂತ ನಂಬಿಕೆ ಆತನಿಗಿತ್ತು. ನಾನು ಕೂಡ ಸ್ವರ್ಗ ಹೋಗ್ತೀನಿ ಅನ್ನುವಂತ ನಂಬಿಕೆ ಇತ್ತು ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ನೀವೇ ಹೇಳಿದಾಗೆ ಆತ ಆತ್ಮಾಹುತಿ ದಾಳಿ ಮಾಡೋದಕ್ಕೆ ಯಾವುದೇ ಆತನಿಗೆ ಹಿಂಜರಿಕೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ತಾನು ಸತ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವಂತ ನಂಬಿಕೆ ಆತನಲ್ಲಿ ಇದ್ದ ಕಾರಣದಿಂದಾಗಿ ಆತ ಅಲ್ಲಿ ಅಷ್ಟು ಜನ ಸಾಯ್ತಾರೆ, ನಾನು ಏನಾದ್ರೂ ಆ ರೀತಿ ಕೃತ್ಯ ಎಸಗಿದ್ರೆ ಅನ್ನೋದು ಗೊತ್ತಿದ್ರು ಕೂಡ ತನ್ನ ಒಂದು ಮುಕ್ತಿಗೋಸ್ಕರ ಆತ ಅಲ್ಲಿ ಬಂದು ತನ್ನನ್ನ ತಾನು ಸ್ಫೋಟಿಸಿಕೊಂಡ ಅನ್ನುವುದು ಗೊತ್ತಾಗಿದೆ. ಇನ್ನು ಅಧಿಕಾರಿಗಳ ತನಿಖೆ ವೇಳೆ ಇನ್ನೊಂದು ವಿಚಾರ ಗೊತ್ತಾಗಿರೋದೇನು ಅಂತ ಕೇಳಿದ್ರೆ, ಅಲ್ಲಿ ಅಮೋನಿಯಂ ನೈಟ್ರೇಟ್ ಜೊತೆಗೆ ಕೆಲವು ಸ್ಫೋಟಕಗಳು ಕೂಡ ಇತ್ತು ಅನ್ನೋದು ಗೊತ್ತಾಗಿದೆ. ಈಗ ತನಿಖೆ ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಕೆಂಪುಕೋಟೆಯ ಮುಂದೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ತನಿಖಾ ತಂಡ ಅಲ್ಲೇ ಬಿಟ್ಟು ಸಂಪೂರ್ಣವಾದ ಮಾಹಿತಿ ಕಲೆ ಹಾಕ್ತಾ ಇದ್ರು. ಇವತ್ತು ಕೂಡ ತನಿಖಾ ತಂಡ ಕೆಂಪುಕೋಟೆಯ ಮುಂದೆ ತನಿಖೆಯನ್ನು ಮಾಡ್ತಾರೆ. ಸದ್ಯಕ್ಕಂತೂ ಇದೆಲ್ಲವೂ ಕೂಡ ಒಂದೊಂದೇ ಬಯಲಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ರೂವಾರಿಗಳಿದ್ರು, ಯಾರು ಕಿಂಗ್ ಪಿನ್ಗಳಿದ್ರು, ಯಾರ್ಯಾರು ಇದರ ಮಾಸ್ಟರ್ ಮೈಂಡ್ಗಳಿದ್ರು, ಯಾವ್ಯಾವ ಸ್ಲೀಪರ್ ಸೆಲ್ಗಳು ಎಲ್ಲಿಂದ ಇದನ್ನ ಕಂಟ್ರೋಲ್ ಮಾಡಿದ್ರು, ಯಾವ ಹ್ಯಾಂಡ್ಲರ್ಗಳು ಇದರಲ್ಲಿ ಮಾತಾಡಿದ್ರು, ಎಲ್ಲದ್ರ ಕುರಿತಾಗಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರಂಜಿತ್ ನಮ್ಮೆಲ್ಲ ಮಾಹಿತಿಗಾಗಿ. ಹಾಗಾದ್ರೆ ಉಮರ್ ನಬಿ ಸೂಸೈಡ್ ಬಾಂಬರ್ ಆಗಿದ್ನ? ತನಿಖೆಯಿಂದ ಗೊತ್ತಾಗಬೇಕು. ಸೂಸೈಡ್ ಬಾಂಬರ್ ಆಗಿ ಸ್ಫೋಟವನ್ನ ನಡೆಸಿದ್ದ ಉಮರ್ ನಬಿ ಅನ್ನುವ ಅನುಮಾನಗಳು ಈಗ ಈ ಕ್ಷಣಕ್ಕೆ ಹುಟ್ಟುಕೊಳ್ತಾ ಇದೆ. ಕೆಂಪುಕೋಟೆ ಸ್ಫೋಟಿಸಲು ಸಂಚನ್ನ ರೂಪಿಸಿಕೊಂಡಿದ್ದ ಉಮರ್, ಕಾರಿನಲ್ಲಿ ಸಿಕ್ಕ ಮೃತದೇಹ ಉಮರ್ ನಬಿಯದ್ದೇ. ಉಮರ್ ನಬಿ ತಾಯಿ ಮತ್ತು ಸಹೋದರನ ಡಿಎನ್ಎಲ್ಲಿ ಮ್ಯಾಚ್ ಮಾಡಿದಾಗ ಶೇಕಡ 100% ಮ್ಯಾಚ್ ಆಗಿದೆ. ಅಂದ್ರೆ ಇಲ್ಲಿಗೆ ಕನ್ಫರ್ಮ್ ಈ ಭಯೋತ್ಪಾದಕರ ಕೃತ್ಯ ಇದೆಯಲ್ಲ, ಇದು ಕನ್ಫರ್ಮ್. ರಂಜಿತ್, ಸೂಸೈಡ್ ಬಾಂಬರ್ ಆದ್ನ ಹಾಗಾದ್ರೆ ಡಾಕ್ಟರ್ ಉಮರ್? ನಗೇಂದ್ರ ಬಾಬು, ನೀವು ಹೇಳಿದಾಗೆ ಆತ ಆತ್ಮಾಹುತಿ ದಾಳಿಕೋರ ಆಗಿದ್ದಾನ ಅನ್ನೋದರ ಬಗ್ಗೆ ಅನುಮಾನ ಮೂಡೋದಕ್ಕೆ ಕಾರಣ ನಿನ್ನೆ ಶಾಹಿದಾ ಶಹೀನ್ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಆಕೆ ತಪ್ಪೊಪ್ಪಿಕೊಳ್ತಾಳೆ ಅಧಿಕಾರಿಗಳ ಮುಂದೆ. ಆಕೆ ಹೇಳಿದಂತ ಮಾಹಿತಿ ಏನು ಅಂತ ಕೇಳಿದ್ರೆ, ದೇಶದ ಎಲ್ಲೇ ಸ್ಫೋಟದ ವಿಚಾರವಾಗಿ ನಾವು ಮಾತಾಡ್ತಾ ಇದ್ರು ಕೂಡ ಈ ಉಮರ್ ನಬಿ ಭಾವೋದ್ರಿಕ್ತನಾಗ್ತಿದ್ದ ಅನ್ನೋ ಮಾತನ್ನ ಶಾಹಿದಾ ಹೇಳ್ತಾಳೆ. ಈ
ಈ ಮುಜಾಮಿಲ್ ಮನೆ ಇತ್ತಲ್ಲ, ಅದು ಫತೇಪುರ್ನಲ್ಲಿ ಏನು ಮುಜಾಮಿರ್ ಮನೆ ಇತ್ತು. ಆ ಮನೆಯಲ್ಲಿ ಇವರೆಲ್ಲರೂ ಕೂಡ ಜೊತೆಗೆ ಸೇರ್ತಾ ಇದ್ರು, ಜೊತೆಗೆ ಸೇರಿ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ರು. ಅವರು ಈ ಸ್ಫೋಟದ ಬಗ್ಗೆ ಕೋಡ್ ವರ್ಡ್ ಗಳನ್ನ ಬಳಸ್ತಾ ಇದ್ರು. ಈ ಸಮಯದಲ್ಲಿ ಆತ ಸ್ಫೋಟ ಅಂತ ಹೇಳಿ ಬಂದಾಗ ಆತ ಭಾವೋದ್ರಿಕ್ತನಾಗ್ತಿದ್ದ. ಅತಿ ಹೆಚ್ಚು ಆತ ಧರ್ಮದ ಬಗ್ಗೆ ಅಥವಾ ನಾನೇನಾದ್ರೂ ಈ ಧರ್ಮದ ವಿಚಾರವಾಗಿ ಅಥವಾ ಈ ವಿಚಾರವಾಗಿ ಸಾಯೋದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅನ್ನೋದನ್ನ ಹಲವಾರು ಬಾರಿ ಆತ ಚರ್ಚೆ ಮಾಡಿದ್ದ ಅನ್ನೋದನ್ನ ನಿನ್ನೆ ಶಾಹಿದಾ ಹೇಳಿದ್ಲು. ಇಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆತನ ಉದ್ದೇಶ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಿ ಅತಿ ಹೆಚ್ಚು ಪ್ರಾಣ ಹಾನಿ ಆಗುವ ರೀತಿಯಲ್ಲಿ ಮಾಡಿ ತಾನು ಕೂಡ ಜನ್ನತ್ಗೆ ಹೋಗ್ತೀನಿ ಅನ್ನುವಂತ ನಂಬಿಕೆ ಆತನಿಗಿತ್ತು. ನಾನು ಕೂಡ ಸ್ವರ್ಗ ಹೋಗ್ತೀನಿ ಅನ್ನುವಂತ ನಂಬಿಕೆ ಇತ್ತು ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ನೀವೇ ಹೇಳಿದಾಗೆ ಆತ ಆತ್ಮಾಹುತಿ ದಾಳಿ ಮಾಡೋದಕ್ಕೆ ಯಾವುದೇ ಆತನಿಗೆ ಹಿಂಜರಿಕೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ತಾನು ಸತ್ರೆ ತಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವಂತ ನಂಬಿಕೆ ಆತನಲ್ಲಿ ಇದ್ದ ಕಾರಣದಿಂದಾಗಿ ಆತ ಅಲ್ಲಿ ಅಷ್ಟು ಜನ ಸಾಯ್ತಾರೆ, ನಾನು ಏನಾದ್ರೂ ಆ ರೀತಿ ಕೃತ್ಯ ಎಸಗಿದ್ರೆ ಅನ್ನೋದು ಗೊತ್ತಿದ್ರು ಕೂಡ ತನ್ನ ಒಂದು ಮುಕ್ತಿಗೋಸ್ಕರ ಆತ ಅಲ್ಲಿ ಬಂದು ತನ್ನನ್ನ ತಾನು ಸ್ಫೋಟಿಸಿಕೊಂಡ ಅನ್ನುವುದು ಗೊತ್ತಾಗಿದೆ. ಇನ್ನು ಅಧಿಕಾರಿಗಳ ತನಿಖೆ ವೇಳೆ ಇನ್ನೊಂದು ವಿಚಾರ ಗೊತ್ತಾಗಿರೋದೇನು ಅಂತ ಕೇಳಿದ್ರೆ ಅಲ್ಲಿ ಅಮೋನಿಯಂ ನೈಟ್ರೇಟ್ ಜೊತೆಗೆ ಕೆಲವು ಸ್ಫೋಟಕಗಳು ಕೂಡ ಇತ್ತು ಅನ್ನೋದು ಗೊತ್ತಾಗಿದೆ. ಈಗ ತನಿಖೆ ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಕೆಂಪುಕೋಟೆಯ ಮುಂದೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ತನಿಖಾ ತಂಡ ಅಲ್ಲೇ ಬೀಡು ಸಂಪೂರ್ಣವಾದ ಮಾಹಿತಿ ಕಲೆ ಹಾಕ್ತಾ ಇದ್ರು. ಇವತ್ತು ಕೂಡ ತನಿಖಾ ತಂಡ ಕೆಂಪುಕೋಟೆಯ ಮುಂದೆ ತನಿಖೆಯನ್ನು ಮಾಡ್ತಾರೆ. ಸದ್ಯಕ್ಕಂತೂ ಇದೆಲ್ಲವೂ ಕೂಡ ಒಂದೊಂದೇ ಬಯಲಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ರೂವಾರಿಗಳಿದ್ರು, ಯಾರು ಕಿಂಗ್ ಪಿನ್ಗಳಿದ್ರು, ಯಾರ್ಯಾರು ಇದರ ಮಾಸ್ಟರ್ ಮೈಂಡ್ಗಳಿದ್ರು, ಯಾವ್ಯಾವ ಸ್ಲೀಪರ್ ಸೆಲ್ಗಳು ಎಲ್ಲಿಂದ ಇದನ್ನ ಕಂಟ್ರೋಲ್ ಮಾಡಿದ್ರು, ಯಾವ ಹ್ಯಾಂಡ್ಲರ್ಗಳು ಇದರಲ್ಲಿ ಮಾತಾಡಿದ್ರು, ಎಲ್ಲದ್ರ ಕುರಿತಾಗಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗಾದ್ರೆ ಉಮರ್ ನಬಿ ಸೂಸೈಡ್ ಬಾಂಬರ್ ಆಗಿದ್ನ ತನಿಖೆಯಿಂದ ಗೊತ್ತಾಗಬೇಕು. ಸೂಸೈಡ್ ಬಾಂಬರ್ ಆಗಿ ಸ್ಫೋಟವನ್ನ ನಡೆಸಿದ್ದ ಉಮರ್ ನಬಿ ಅನ್ನುವ ಅನುಮಾನಗಳು ಈಗ ಈ ಕ್ಷಣಕ್ಕೆ ಹುಟ್ಕೊಳ್ತಾ ಇದೆ. ಕೆಂಪುಕೋಟೆ ಸ್ಫೋಟಿಸಲು ಸಂಚನ್ನ ರೂಪಿಸಿಕೊಂಡಿದ್ದ ಉಮರ್, ಕಾರಿನಲ್ಲಿ ಸಿಕ್ಕ ಮೃತದೇಹ ಉಮರ್ ನಬಿಯದ್ದೇ. ಉಮರ್ ನಬಿ ತಾಯಿ ಮತ್ತು ಸಹೋದರನ ಡಿಎನ್ಎಲ್ಲಿ ಮ್ಯಾಚ್ ಮಾಡಿದಾಗ ಶೇಕಡ 100% ಮ್ಯಾಚ್ ಆಗಿದೆ. ಅಂದ್ರೆ ಇಲ್ಲಿಗೆ ಕನ್ಫರ್ಮ್ ಈ ಭಯೋತ್ಪಾದಕರ ಕೃತ್ಯ ಇದೆಯಲ್ಲ, ಇದು ಕನ್ಫರ್ಮ್. ರಂಜಿತ್, ಸೂಸೈಡ್ ಬಾಂಬರ್ ಆದ್ನ ಹಾಗಾದ್ರೆ ಡಾಕ್ಟರ್ ಉಮರ್? ನಗೇಂದ್ರ ಬಾಬು, ನೀವ್ ಹೇಳಿದಾಗೆ ಆತ ಆತ್ಮಾಹುತಿ ದಾಳಿಕೋರ ಆಗಿದ್ದಾನ ಅನ್ನೋದರ ಬಗ್ಗೆ ಅನುಮಾನ ಮೂಡೋದಕ್ಕೆ ಕಾರಣ ನಿನ್ನೆ ಶಾಹಿದಾ ಶಹೀನ್ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಆಕೆ ತಪ್ಪೊಪ್ಪಿಕೊಳ್ತಾಳೆ ಅಧಿಕಾರಿಗಳ ಮುಂದೆ. ಆಕೆ ಹೇಳಿದಂತ ಮಾಹಿತಿ ಏನು ಅಂತ ಕೇಳಿದ್ರೆ, ದೇಶದ ಎಲ್ಲೇ ಸ್ಫೋಟದ ವಿಚಾರವಾಗಿ ನಾವು ಮಾತಾಡ್ತಾ ಇದ್ರು ಕೂಡ ಈ ಉಮರ್ ನಬಿ ಭಾವೋದ್ರಿಕ್ತನಾಗ್ತಿದ್ದ ಅನ್ನೋ ಮಾತನ್ನ ಶಾಹಿದಾ ಹೇಳ್ತಾಳೆ. ಈ ಮುಜಾಮಿಲ್ ಮನೆ ಇತ್ತಲ್ಲ, ಅದು ಫತೇಪುರ್ನಲ್ಲಿ ಏನು ಮುಜಾಮಿರ್ ಮನೆ ಇತ್ತು. ಆ ಮನೆಯಲ್ಲಿ ಇವರೆಲ್ಲರೂ ಕೂಡ ಜೊತೆಗೆ ಸೇರ್ತಾ ಇದ್ರು, ಜೊತೆಗೆ ಸೇರಿ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ರು. ಅವರು ಈ ಸ್ಫೋಟದ ಬಗ್ಗೆ ಕೋಡ್ ವರ್ಡ್ ಗಳನ್ನ ಬಳಸ್ತಾ ಇದ್ರು. ಈ ಸಮಯದಲ್ಲಿ ಆತ ಸ್ಫೋಟ ಅಂತ ಹೇಳಿ ಬಂದಾಗ ಆತ ಭಾವೋದ್ರಿಕ್ತನಾಗ್ತಿದ್ದ. ಅತಿ ಹೆಚ್ಚು ಆತ ಧರ್ಮದ ಬಗ್ಗೆ ಅಥವಾ ನಾನೇನಾದ್ರೂ ಈ ಧರ್ಮದ ವಿಚಾರವಾಗಿ ಅಥವಾ ಈ ವಿಚಾರವಾಗಿ ಸಾಯೋದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅನ್ನೋದನ್ನ ಹಲವಾರು ಬಾರಿ ಆತ ಚರ್ಚೆ ಮಾಡಿದ್ದ ಅನ್ನೋದನ್ನ ನಿನ್ನೆ ಶಾಹಿದಾ ಹೇಳಿದ್ಲು. ಇಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆತನ ಉದ್ದೇಶ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಿ ಅತಿ ಹೆಚ್ಚು ಪ್ರಾಣ ಹಾನಿ ಆಗುವ ರೀತಿಯಲ್ಲಿ ಮಾಡಿ ತಾನು ಕೂಡ ಜನ್ನತ್ಗೆ ಹೋಗ್ತೀನಿ ಅನ್ನುವಂತ ನಂಬಿಕೆ ಆತನಿಗಿತ್ತು. ನಾನು ಕೂಡ ಸ್ವರ್ಗ ಹೋಗ್ತೀನಿ ಅನ್ನುವಂತ ನಂಬಿಕೆ ಇತ್ತು ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ನೀವೇ ಹೇಳಿದಾಗೆ ಆತ ಆತ್ಮಾಹುತಿ ದಾಳಿ ಮಾಡೋದಕ್ಕೆ ಯಾವುದೇ ಆತನಿಗೆ ಹಿಂಜರಿಕೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ತಾನು ಸತ್ರೆ ತಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವಂತ ನಂಬಿಕೆ ಆತನಲ್ಲಿ ಇದ್ದ ಕಾರಣದಿಂದಾಗಿ ಆತ ಅಲ್ಲಿ ಅಷ್ಟು ಜನ ಸಾಯ್ತಾರೆ, ನಾನು ಏನಾದ್ರೂ ಆ ರೀತಿ ಕೃತ್ಯ ಎಸಗಿದ್ರೆ ಅನ್ನೋದು ಗೊತ್ತಿದ್ರು ಕೂಡ ತನ್ನ ಒಂದು ಮುಕ್ತಿಗೋಸ್ಕರ ಆತ ಅಲ್ಲಿ ಬಂದು ತನ್ನನ್ನ ತಾನು ಸ್ಫೋಟಿಸಿಕೊಂಡ ಅನ್ನುವುದು ಗೊತ್ತಾಗಿದೆ. ಇನ್ನು ಅಧಿಕಾರಿಗಳ ತನಿಖೆ ವೇಳೆ ಇನ್ನೊಂದು ವಿಚಾರ ಗೊತ್ತಾಗಿರೋದೇನು ಅಂತ ಕೇಳಿದ್ರೆ ಅಲ್ಲಿ ಅಮೋನಿಯಂ ನೈಟ್ರೇಟ್ ಜೊತೆಗೆ ಕೆಲವು ಸ್ಫೋಟಕಗಳು ಕೂಡ ಇತ್ತು ಅನ್ನೋದು ಗೊತ್ತಾಗಿದೆ. ಈಗ ತನಿಖೆ ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಕೆಂಪುಕೋಟೆಯ ಮುಂದೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ.
ನಿನ್ನೆ ಮೊನ್ನೆಯಿಂದಲೂ ಕೂಡ ತನಿಖಾ ತಂಡ ಅಲ್ಲೇ ಬಿಟ್ಟು ಸಂಪೂರ್ಣವಾದ ಮಾಹಿತಿ ಕಲೆ ಹಾಕ್ತಾ ಇದ್ರು. ಇವತ್ತು ಕೂಡ ತನಿಖಾ ತಂಡ ಕೆಂಪುಕೋಟೆ ಮುಂದೆ ತನಿಖೆಯನ್ನು ಮಾಡ್ತಾರೆ. ಸದ್ಯಕ್ಕಂತೂ ಇದೆಲ್ಲವೂ ಕೂಡ ಒಂದೊಂದೇ ಬಯಲಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ರೂವಾರಿಗಳಿದ್ರು, ಯಾರು ಕಿಂಗ್ ಪಿನ್ಗಳಿದ್ರು, ಯಾರ್ಯಾರು ಇದರ ಮಾಸ್ಟರ್ ಮೈಂಡ್ಗಳಿದ್ರು, ಯಾವ್ಯಾವ ಸ್ಲೀಪರ್ ಸೆಲ್ಗಳು ಎಲ್ಲಿಂದ ಇದನ್ನ ಕಂಟ್ರೋಲ್ ಮಾಡಿದ್ರು, ಯಾವ ಹ್ಯಾಂಡ್ಲರ್ಗಳು ಇದರಲ್ಲಿ ಮಾತಾಡಿದ್ರು, ಎಲ್ಲದ್ರ ಕುರಿತಾಗಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್, ನಮ್ಮೆಲ್ಲ ಮಾಹಿತಿಗಾಗಿ.